ನನ್ನ ಶತ್ತಂದೆಗೆ ನಾನು ಕಿಡ್ನಿ ನೀಡಲು ಒಪ್ಪದ ಕಾರಣ ನನ್ನ ಕುಟುಂಬದವರು ನನ್ನನ್ನು ರಾಕ್ಷಸ ಎಂದು ಕರೆಯುತ್ತಿದ್ದಾರೆ. ವಿಷಯವೇನೆಂದರೆ, ನನ್ನ ಶತ್ತಂದೆಗೆ ಕಿಡ್ನಿ ವೈಫಲ್ಯವಿದ್ದು ಅವರಿಗೆ ಶಸ್ತ್ರಚಿಕಿತ್ಸೆಯ ಅಗತ್ಯವಿದೆ. ಅವರು ತುಂಬಾ ಒಳ್ಳೆಯ ವ್ಯಕ್ತಿ. ನಾನು ಹೈಸ್ಕೂಲ್ನಲ್ಲಿರುವಾಗ ಅವರು ನನ್ನ ಜವಾಬ್ದಾರಿ ತೆಗೆದುಕೊಂಡರು, ನನ್ನನ್ನು ಬೆಳೆಸಿದರು ಮತ್ತು ನನ್ನ ಕಾಲೇಜಿನ ಸಂಪೂರ್ಣ ಫೀಸನ್ನು ಪಾವತಿಸಿದರು. ನನ್ನ ತಾಯಿ ನನ್ನನ್ನು ಪರೀಕ್ಷಿಸಿಕೊಳ್ಳಲು ಹೇಳಿದರು. ಸೋಜಿಗವಾಗಿ ಹೇಳಬೇಕೆಂದರೆ, ನನಗೆ ಆ ಶಸ್ತ್ರಚಿಕಿತ್ಸೆಯ ಅಪಾಯಗಳ ಬಗ್ಗೆ ತುಂಬಾ ಭಯವಿತ್ತು. ಹಾಗಾಗಿ ನಾನು ಅವರಿಗೆ ಹೊಂದಿಕೆಯಾಗಬಾರದು ಎಂದು ಆಶಿಸಿದ್ದೇನೆ. ಆದರೆ ನಾನು ಅವರಿಗೆ ಹೊಂದಿಕೆಯಾದೆ. ನಾನು ಈ ಫಲಿತಾಂಶವನ್ನು ನನ್ನ ತಾಯಿಗೆ ತಿಳಿಸಿದೆ. ಆದರೆ ಈ ನಿರ್ಧಾರದ ಬಗ್ಗೆ ಯೋಚಿಸಲು ನನಗೆ ಕೆಲವು ದಿನಗಳ ಕಾಲ ಸಮಯ ಬೇಕೆಂದು, ಈ ವಿಷಯವನ್ನು ರಹಸ್ಯವಾಗಿಡಬೇಕೆಂದು ನಾನು ಅವರನ್ನು ಬೇಡಿಕೊಂಡೆ. ಆದರೆ ಮರುದಿನವೇ ನನ್ನ ಇಡೀ ಕುಟುಂಬದವರು ನಾನು ಈಗಾಗಲೇ ಒಪ್ಪಿಕೊಂಡಿದ್ದೇನೆ ಎಂದು ಭಾವಿಸಿ ನನಗೆ ಧನ್ಯವಾದಗಳನ್ನು ತಿಳಿಸುವ ಸಂದೇಶಗಳನ್ನು ಕಳುಹಿಸಲು ಪ್ರಾರಂಭಿಸಿದರು. ತಕ್ಷಣವೇ ನನ್ನ ಮೇಲೆ ಒತ್ತಡ ಶುರುವಾಯಿತು. ನಾನು ಗಡಿಗಡಿತ ಹೊರೆ ಒತ್ತಡಕ್ಕೆ ಒಳಗಾದ ಕಾರಣ ನನಗೆ ಇದು ಮಾಡಲು ಸಾಧ್ಯವಿಲ್ಲ ಎಂದು ನಾನು ಅವರಿಗೆ ಹೇಳಿದೆ. ನನ್ನ ಶತ್ತಂದೆ ತುಂಬಾ ವಿನಯದಿಂದ ಇದನ್ನು ಸ್ವೀಕರಿಸಿದರು ಮತ್ತು ಅವರಿಗೆ ಅರ್ಥವಾಯಿತು ಎಂದು ಹೇಳಿದರು. ಆದರೆ ನನ್ನ ತಾಯಿ ಮತ್ತು ಸಂಬಂಧಿಕರೇ, ಅವರು ಉದ್ರಿಕ್ತರಾಗಿ ನನ್ನ ಮೇಲೆರಗಿದರು. ಅವರು ನನ್ನನ್ನು ತರಹದ ಕೆಟ್ಟ ಹೆಸರುಗಳಿಂದ ಕರೆಯುತ್ತಿದ್ದಾರೆ ಮತ್ತು ಅವರು ಇಲ್ಲದಿದ್ದರೆ ನಾವು ಬೀದಿಗೆ ಬಂದು ಬಿಡುತ್ತಿದ್ದೆವು ಎಂದು ನೆನಪಿಸುತ್ತಿದ್ದಾರೆ. ಅವರು ಹೇಳುತ್ತಿರುವುದು ನಿಜ, ಆದರೆ ಇದು ಒಂದು ದೊಡ್ಡ ಶಸ್ತ್ರಚಿಕಿತ್ಸೆ. ಅವರಿಗೆ ಅನುಕೂಲವಾಗುತ್ತದೆ ಎಂಬ ಕಾರಣಕ್ಕೆ ನಾನು ಸುಮ್ಮನೆ ಒಂದು ಅಂಗವನ್ನು ನೀಡಬೇಕು ಎಂದು ಅವರು ನಿರೀಕ್ಷಿಸುತ್ತಿದ್ದಾರೆ ಎಂದು ನನಗೆ ಅನಿಸುತ್ತಿದೆ. ಬಹುಶಃ ನಾನು ನನ್ನ ನಿರ್ಧಾರವನ್ನು ಬದಲಿಸಬಹುದು, ಆದರೆ ಸದ್ಯಕ್ಕೆ ನನಗೆ ಉಸಿರುಗಟ್ಟಿದಂತನಿಸುತ್ತಿದೆ. ನಾನು ತಪ್ಪು ಮಾಡ್ತಿದ್ದೇನಾ?